ಆಪರೇಷನ್ ಸಿಂಧೂರ 3.0ಗೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಭಾರತವನ್ನ ಮತ್ತೆ ಮತ್ತೆ ಕೆಣಕ್ತಾ ಇದೆ ಪಾಕ್. ಕಾದು ಕಾದು ಹೊಡೆಯುವಂತ ಕೆಲಸವನ್ನ ಕಬ್ಬಿಣ ಕಾದ ಮೇಲೆ ಹೊಡಿಬೇಕಲ್ಲ. ಭಾರತದ ಏರ್ಬೇಸ್ ಮತ್ತು ಧಾರ್ಮಿಕ ಸ್ಥಳಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಅನ್ನ ಮಾಡಿದೆ. ಪಾಕ್ಗೆ ತಿರುಗೇಟನ್ನ ಕೊಡೋಕೆ ನಾಳೆ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಮುಂದಿನ ನಡೆ ನಿರ್ಧಾರದ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಆಪರೇಷನ್ ಸಿಂಧೂರ 3.0ಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ನಾಳೆಗೆ? ಭಾರತವನ್ನ ಕೆಣಕ್ತಾ ಇರುವಂತ ಪಾಕಿಸ್ತಾನಕ್ಕೆ ಮತ್ತೊಂದು ಏಟನ್ನ ಕೊಡಬೇಕಾಗಿದೆ. ಭಾರತ ಹೇಳಿರೋದಿಷ್ಟೇ, ನೀವು ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ. ಅದರಲ್ಲೂ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲೇನೆ ಕೊಡೋಕೆ ಭಾರತ ಸಿದ್ಧವಾಗುತ್ತೆ ಅಂತ ಕಾಣಿಸುತ್ತೆ. ಇನ್ನೊಂದು ಸಲ ಪಾಕಿಸ್ತಾನ ನೆನಪಲ್ಲಿ ಇಟ್ಕೊಳ್ಬೇಕು, ಆ ರೀತಿಯಲ್ಲಿ ಕೊಡಬೇಕು. ಕಾರಣ ಈಗಾಗಲೇ ಬಿದ್ದೋಗಿರುವಂತ ಪಾಕಿಸ್ತಾನವನ್ನ ಸಮಾಧಿನೇ ಮಾಡಬೇಕಾಗತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು ನಾಳೆ. ಆಪರೇಷನ್ ಸಿಂಧೂರ 3.0ಗೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಈ ಪಾಕಿಸ್ತಾನ ಹೀಗೆ ಮಾಡ್ತಾ ಹೋಗ್ಬಿಟ್ರೆ ಆಪರೇಷನ್ 3.0, ಆಪರೇಷನ್ ಸಿಂಧೂರ 4.0, ಆಪರೇಷನ್ ಸಿಂಧೂರ 5.0 ಇದೇ ಥರನೇ ಮಾಡ್ತಾ ಹೋಗ್ತೀವಿ. ಕೊನೆಗೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಅಲ್ಲಿ ಕೇವಲ ಪಂಜಾಬ್ ಪ್ರಾಂತ್ಯ, ಸಿಂಧು ಪ್ರಾಂತ ಒಂದೇ ಕಾಣಿಸುತ್ತೆ ಅಂತ ಕಾಣಿಸುತ್ತೆ ಅಲ್ವಾ ರಘು? ಅರುಣ್, ಖಂಡಿತವಾಗಿಯೂ ಕೂಡ. ಯಾಕಂದರೆ ಈಗಾಗಲೇ ನಾಳೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳಾಗಿದೆ. ಬಟ್ ಅರುಣ್, ಗಮನಿಸಬೇಕಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಯಾವಾಗ ಈ ಸಭೆಗಳು ಆಗುತ್ತೆ ಎನ್ನುವಂಥ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ, ಜೊತೆಗೆ ಸಭೆಗಳು ನಿಗದಿ ಆಗುತ್ತೆ. ಅರ್ಲಿಯಾಗೆ ಭಾರತ ಏನು ಮಾಡಬೇಕು ಮಾಡುವಂಥ ಕೆಲಸವನ್ನು ಮಾಡುತ್ತೆ ಪ್ರತಿ ಬಾರಿಯೂ ಕೂಡ. ಅದರಲ್ಲೂ ಕೂಡ ಈ ಕಳೆದ 2-3 ದಿನಗಳಿಂದ ಈ ರೀತಿಯಾದಂಥ ಒಂದಷ್ಟು ರೋಟೀನ್ ಕೆಲಸವನ್ನು ಭಾರತ ಬಿಡದೆ ಮಾಡ್ತಾ ಇರುವಂಥದ್ದು. ಸಭೆ ಆಯೋಜನೆ ಆಗುತ್ತೆ, ಸಭೆ ಪಾಡಿಗೆ ಸಭೆ ಆಗುತ್ತೆ. ಅದಕ್ಕೂ ಮುನ್ನ ಭಾರತೀಯ ವಾಯುಪಡೆ ಇರ್ಬೋದು, ಭಾರತೀಯ ಸೇನೆ ಇರ್ಬೋದು, ಯಾವ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಅದನ್ನು ಬಹಳ ಯಶಸ್ವಿಯಾಗಿ ಮಾಡಿ ಮುಗಿಸ್ತಾ ಇದೆ. ಸೊ ನಾಳೆ ಅಂತ ಹೇಳಿ ಈಗ ಏನು ಸಭೆ ಫಿಕ್ಸ್ ಆಗಿದೆ, ಆ ಸಭೆಗೂ ಮುನ್ನವೇ ಅಂದರೆ ಇಂದು ಮಧ್ಯರಾತ್ರಿಯೇ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡುವಂತಹ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಆ ನಿಟ್ಟಿನಲ್ಲೂ ಕೂಡ ಈಗ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಒಂದೊಮ್ಮೆ ಭಾರತ ಆ ರೀತಿ ಏನಾದರೂ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡೋದಕ್ಕೆ ಶುರುವನ್ನು ಮಾಡಿದರೆ ಪಾಕಿಸ್ತಾನದ ಸ್ಥಿತಿ ಇವತ್ತು ಏನಾಗ್ಬೋದು ಅಂತ ಹೇಳಿ. ಯಾಕಂದರೆ ನಿನ್ನೆ ಆದಂತಹ ದಾಳಿಗಳ ವಿಚಾರದಲ್ಲೇ ಅಲ್ಲಿನ ಭಾಗದ ಜನರು, ಜೊತೆಗೆ ಅಲ್ಲಿನ ಸರ್ಕಾರ ಯಾವ ಪ್ರಮಾಣದಲ್ಲಿ ಎದುರಿತ್ತು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅದಾದ ಮೇಲೂ ಕೂಡ ಕೆಣಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಭಾರತದ ಮುಂದೆ ಇರುವಂಥದ್ದು ಮತ್ತೆ ಆಯ್ಕೆ ಅಂತ ಹೇಳಿದ್ರೆ ದಾಳಿಯೇ ಹೊರತು ಬೇರೆ ಏನೂ ಅಲ್ಲ. ಈಗ ಸಿಂಧೂರ ಪಾರ್ಟ್ 3ಗೆ ಏನಾದರೂ ಭಾರತ ಮುಂದಾಗುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಆದರೆ ಖಂಡಿತವಾಗಿಯೂ ಕೂಡ ಇವತ್ತು ಆಗಿರುವಂಥ ದಾಳಿಗೆ ಪ್ರತ್ಯುತ್ತರ ನೀಡುತ್ತೆ. ಆದರೆ ಅದು ಪಾರ್ಟ್ 3 ಆಗಿರುತ್ತಾ ಅಥವಾ ಪಾರ್ಟ್ 2ನ ಭಾಗವೇ ಆಗಿರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಟ್ ದಾಳಿಗೆ ಪ್ರತ್ಯುತ್ತರವಾದಂತಹ ಒಂದಷ್ಟು ದಾಳಿಯನ್ನಂತೂ ಭಾರತ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡ ಹಾಗೆ ಕಾಣ್ತಾ ಇದೆ. ಅರುಣ್, ಓಕೆ ರಾಘು, ಇವೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಪಾಕಿಸ್ತಾನ ಅತ್ಯಂತ ಚೀಪ್ ಆಗಿರುವಂಥ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದೆ. ನಾವು ಮಾತ್ರ ಹೆಚ್ಚಿನ ರೀತಿಯಾದಂಥ ಕಾಸ್ಟ್ಗಳಲ್ಲಿರುವಂಥ ಕ್ಷಿಪಣಿಗಳನ್ನು ಮಾಡಿಕೊಂಡು ಅದನ್ನು ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೇಕು ಅಂತಲೇ ಪಾಕಿಸ್ತಾನ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಯಾಕಂದರೆ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಭಾರತದ ಮೇಲೆ ದಾಳಿಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ತೋರಿಸ್ಕೊಳ್ಳುವಂತಹ ರೀತಿಯೂ ಕೂಡ ಆಗಿರ್ಬೋದು. ಮತ್ತೊಂದು ಆಯ್ಕೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ನೆರೆಯ ಅವರ ಮಿತ್ರ ರಾಷ್ಟ್ರಗಳು ಕೊಟ್ಟಂಥ ಉಳಿದು ಇರುವಂತಹ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನೇ ಬಳಕೆ ಮಾಡಬೇಕಾದಂಥ ಪರಿಸ್ಥಿತಿಯೂ ಕೂಡ ಇರ್ಬೋದು. ಸೊ ಅದೇ ಕಾರಣಕ್ಕಾಗಿ ಈಗ ಸಿಗ್ತಾ ಇರುವಂಥ ಎಕ್ವಿಪ್ಮೆಂಟ್ಗಳೇನಿದೆ ಅದನ್ನು ಬಳಕೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ನಿನ್ನೆ ಚೈನಾ ಕೊಟ್ಟಂತಹ ಒಂದಷ್ಟು ಯುದ್ಧ ಸಾಮಗ್ರಿಗಳೇನಿದ್ವು ಅವು ಯಾವ ರೀತಿ ವರ್ಕ್ ಆಯಿತು, ಜೊತೆಗೆ ಅವುಗಳ ಸ್ಥಿತಿಗತಿಗಳೆಲ್ಲ ಏನಾಯಿತು ಅನ್ನುವಂಥದ್ದು ಪ್ರಪಂಚದ ಮುಂದೆ ಜಗತ್ ಜಾಹೀರಾಕಿದೆ. ಅದರ ಜೊತೆಗೆ ಈಗ ಟರ್ಕಿಶ್ ಡ್ರೋನ್ಗಳೇನಿದೆ ಅವುಗಳ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಚೀನಾ ಜೊತೆಗೆ ಟರ್ಕಿಯನ್ನ ನಂಬಿಯೇ ಪಾಕಿಸ್ತಾನ ಇವತ್ತಿನ ಈ ಪರಿಸ್ಥಿತಿಯನ್ನ ತಂದು ಒಡ್ಕೊಳ್ತಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಯಾಕಂದ್ರೆ ನೆರೆಯ ರಾಷ್ಟ್ರಗಳು, ಮಿತ್ರ ರಾಷ್ಟ್ರಗಳನ್ನ ನಂಬಿ ಇವತ್ತು ಭಾರತದ ವಿರುದ್ಧ ದಾಳಿಗೆ ಯತ್ನವನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಮಾಣದ ಪ್ರತ್ಯುತ್ತರವನ್ನು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಎರಡೂ ದೇಶಗಳಿಗೂ ಕೂಡ ಭಾರತದ ಶಕ್ತಿ ಹೇಗಿದೆ ಎನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಹಾಗಿದ್ರೂ ಕೂಡ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂಥ ಅವರ ಸಹಾಯ ಏನಿದೆ ಅದು ಎಲ್ಲೋ ಒಂದು ಕಡೆ ಅವರ ಕಣ್ಣೊರೆಸುವಂತಹ ತಂತ್ರ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಇವರು ಯಾರೂ ಕೂಡ ನೇರವಾಗಿ ಸಾಮಗ್ರಿಗಳನ್ನು ತಂದುಕೊಟ್ಟು ನೇರವಾಗಿ ಯುದ್ಧಕ್ಕೆ ಹೋಗಿ ಎನ್ನುವಂಥ ಪರಿಸ್ಥಿತಿಯಲ್ಲಿ ಎರಡೂ ದೇಶಗಳು ಕೂಡ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ಕಡೆ ಪಾಕಿಸ್ತಾನಕ್ಕೆ ಏನಾದರೂ ಕೊಟ್ಟಂತೆಯೂ ಆಗಬೇಕು, ಭಾರತವನ್ನು ನಾವು ಸೋಲ್ಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮೆಸೇಜನ್ನು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ತೋರಿಸಿದ ರೀತಿಯೂ ಆಗಬೇಕು. ಸೊ ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದಷ್ಟು ಎಕ್ವಿಪ್ಮೆಂಟ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಸೈಲೆಂಟ್ ಆಗುವಂಥ ಕೆಲಸವನ್ನು
ಅಭ್ಯಾಸವನ್ನ ಟರ್ಕಿ ಜೊತೆಗೆ ಚೈನಾ ಎರಡೂ ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇದರನ್ನ ಬಳಕೆಯನ್ನ ಮಾಡಿಕೊಂಡು ಭಾರತದ ದಾಳಿಗೆ ಬರ್ತಾ ಇರುವಂತಹ ಪಾಕಿಸ್ತಾನ ತನ್ನ ಮೂರ್ಖತನದ ಪರಮಾವಧಿಯನ್ನ ಪ್ರದರ್ಶನ ಮಾಡ್ಕೊಳ್ಳೋದಕ್ಕಷ್ಟೇ ಸೀಮಿತ ಆಗಿ ಭಾರತದ ದಾಳಿಯನ್ನ ಎದುರಿಸಬೇಕಾದಂತ ನಿಟ್ಟಿನಲ್ಲಿ ಈಗ ಆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಿದೆ. ಅರುಣ್.